ನಾರಾಯಣ್ ಭಟ್ ಅಂತ ಕಾಣಿಚಾರು. ನನ್ನ ಒಂದು ಕನಸಿತ್ತು ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂತೇಳಿ. ಆಗ ನಾನು ಸುಮಾರು ಜನರನ್ನು ಸಂಪರ್ಕ ಮಾಡುವಾಗ ನನ್ನ ಭಾವ ಹೇಳಿದರು, ಸೃಷ್ಟಿ ಕನ್ಸ್ಟ್ರಕ್ಷನ್ಸು ನಮ್ಮ ಶಿವಪ್ರಸಾದ್ ಅವರು ಭಾರಿ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ, ಅವರನ್ನು ರೆಕಮೆಂಡೇಷನ್ ಕೊಟ್ಟರು. ನಮ್ಮ ಬಜೆಟ್ಟು ಅದೆಲ್ಲವೂ ಸರಿ ಹೊಂದುವಂತೆ ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂತ ಹೇಳಿ ನನ್ನ ಆಸೆ ಇತ್ತು. ನನ್ನ ಆಸೆಯನ್ನು ಅವರು ನಿರಾಶೆಗೊಳಿಸಲಿಲ್ಲ. ನಿಮಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಡುವ ಅಂಥೇಳಿ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಿಕೊಟ್ರು. ಹಾಗೂ ಈ ಒಂದು ಅವರ ಪರಿಕಲ್ಪನೆ ಮತ್ತು ನನ್ನ ಕನಸು ಎರಡೂ ಮಿಲನಗೊಂಡು ಈ ಸುಂದರವಾದ ಮನೆ ನಿರ್ಮಾಣ ಆಗಿದೆ. ನನಗೆ ಸಂಪೂರ್ಣ ತೃಪ್ತಿ ಇದೆ ಇದರಲ್ಲಿ. ಅವರ ಕಾರ್ಯವೈಖರಿಯೂ ಹಾಗೆ ಬಹಳ ಸಾಫ್ಟು, ಮತ್ತು ಕೆಲವು ದೃಢ ನಿರ್ಧಾರಗಳು ಸಹ ನನ್ನನ್ನು ಯಾವಾಗಲೂ ನನ್ನನ್ನು ಕಾಡ್ತಾ ಇರ್ತದೆ. ಬಹಳ ಚೆನ್ನಾಗಿ ಅವರು ವಿವರಿಸ್ತಾರೆ, ಯಾಕಿದು ಬೇಡ, ಯಾಕಿದು ಬೇಕು ಅಂತೇಳಿ. ಇದು ಈ ಒಂದು ಸೈಟು ಮತ್ತು ಅವರು ಇರುವಂತಹ ಅವರ ಸಂಸ್ಥೆ ಇರುವಂತಹ ಒಂದು ಜಾಗ ಬಹಳ ದೂರ, ಸಾಧಾರಣ ಒಂದು 30 ಕಿಲೋಮೀಟರು ವ್ಯತ್ಯಾಸದಲ್ಲಿ ಇದೆ. ಅವರ ಕಾರ್ಯವೈಖರಿಯನ್ನು ಬಹಳ ಖುಷಿಪಟ್ಟೆ. ಯಾಕಂತಂದರೆ ಅವರ ಲೇಬರ್ಸ್ಗಳು, ಇದು ಮೇಸ್ತ್ರಿ ಅವರು ಕಟ್ಟುವ ವಿಧಾನ, ಕಲ್ಲು ಕಟ್ಟುವ ವಿಧಾನ, ಮತ್ತು ಅವರ ಅಸಿಸ್ಟೆಂಟು ಫೌಂಡೇಶನ್ ಆಗಲಿ ಅಥವಾ ಅದಕ್ಕೆ ಪಿಲ್ಲರ್ ಹಾಕೋದು ಆಗಲಿ, ಯಾವುದೇ ಒಂದು ದೊಡ್ಡ ದೊಡ್ಡ ಕೆಲಸಗಳಿಗೆ ಅವರ ಸೂಪರ್ವೈಸರನ್ನು ಕಳಿಸಿ ಅವರ ಪ್ರೆಸೆನ್ಸಲ್ಲಿ ಇದಾಗ್ತಾ ಇತ್ತು. ಮತ್ತು ನನ್ನ ಸಂಬಂಧಿಕರು ಆಗಾಗ ಇಲ್ಲಿಗೆ ಬರ್ತಾಯಿದ್ರು. ಇಲ್ಲಿ ಸುತ್ತಮುತ್ತಲಿನವರು ಸುಮಾರು ಒಂದು 8-10 ಮನೆ ಕಟ್ಟುವವರು ಸಹ ಬರ್ತಾಯಿದ್ರು. ಬಂದು ಇದರಲ್ಲಿ ಕೆಲವು ತಿದ್ದುಪಡಿಯನ್ನೆಲ್ಲ ನೋಡಿಕೊಂಡು ಅವರು ಸಹ ಅದನ್ನು ಅಳವಡಿಸಿಕೊಂಡಿದ್ದಾರೆ. ಈ ಒಂದು ಮನೆ ಅಂದರೆ ಒಂದು ಮೀಡಿಯಮ್ ಬಜೆಟಿನ ಮನೆ ಹೇಗಿರಬೇಕು ಅಂತೇಳಿ ಅವರು ಉದಾಹರಣೆ ಹೇಳ್ತಾಯಿದ್ರು. ನಾರಾಯಣ್ ಭಟ್ರ ಮನೆ ಆಗಿರಬೇಕು ಅಂತ ಹೇಳೋದನ್ನು ನಾನು ಸುಮಾರು ಸಲ ಕಣ್ಣಾರೆ ಕೇಳಿದ್ದೀನಿ. ಸೊ ಹಾಗ ಕಾರಣ ನನ್ನ ಸ್ನೇಹಿತರು ಮತ್ತು ಸಂಬಂಧಿಕರು ಸಹ ಈ ಮನೆ ಭಾರಿ ಚೆನ್ನಾಗಾಗಿದೆ, ನೀಟ್ ಫಿನಿಶಿಂಗ್ ಅಂತ ಹೇಳಿದ್ದಾರೆ. ನಮ್ಮ ಕನಸಿನ ಮನೆಯನ್ನು ಸಂಪೂರ್ಣವಾಗಿ ತೃಪ್ತಿಯಿಂದ ಕಟ್ಟಿಸಿಕೊಡ್ತಾರೆ ಅಂತ ಹೇಳೋದ್ರಲ್ಲಿ ಸಂದೇಹವೇ ಬೇಡ. ನಾನು ನಿಜವಾಗಿ ಒಂದು ಪುಣ್ಯವಂತನೇ ಅಂತ, ನನ್ನ ಅದೃಷ್ಟವಂತ ಒಂದು ಕಾಂಟ್ರಾಕ್ಟರ್ ನನಗೆ ಸಿಕ್ಕಿದ್ದಾರೆ ಅಂಥೇಳಿ ಮನಸ್ಸಿಗೆ ಭಾರಿ ಖುಷಿಯಾಗ್ತಾಯಿದೆ. ಈ ಸುಂದರ ಮನೆಯ ನಿರ್ಮಾಣ ಮಾಡಿಕೊಟ್ಟದ್ದಕ್ಕಾಗಿ ನಮ್ಮ ಸೃಷ್ಟಿ ಕನ್ಸ್ಟ್ರಕ್ಷನ್ನ ಮಾಲಕರಾದ ಶಿವಪ್ರಸಾದ್ ಭಟ್ರಿಗೆ ಹಾಗೂ ಅವರ ಅಸಿಸ್ಟೆಂಟ್ಗಳಿಗೆ, ವರ್ಕರ್ಸಿಗೆ, ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ನಾರಾಯಣ್ ಭಟ್ಟು, ಉಮಾಮಹೇಶ್ವರಿ, ಆಶ್ಲೇಷ ನನ್ನ ಮಗ, ಅವರೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಹಾರೈಸುತ್ತೇನೆ.